ಮೊನ್ನೆ ಆದಿತ್ಯವಾರ ದಿವಸ ಯಾರೂ ಕೇಳಲಾರ್ದಂಥ ನೋಡಲಾರ್ದಂಥ ಘಟನೆ ನಮ್ಮ ಹುಬ್ಬಳ್ಳಿ ಕ್ಷೇತ್ರದಲ್ಲಿ ನಡೆದಿದೆ. ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಬೀಭತ್ಸವಾಗಿರ್ತಕ್ಕಂಥ ಹತ್ಯೆ ಆಗಿತ್ತು ಮತ್ತು ಒಂದು 5 ವರ್ಷದ ಬಾಲಕಿಗೆ ಭಾಳ ಕೆಟ್ಟ ರೀತಿಯಿಂದ ನಡ್ಕೊಂಡು ಇವತ್ತು ಆ ಬಾಲಕಿ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ಆಗಿದೆ. 10 ಗ್ರಾಂ ಖರೀದಿಗೆ ₹1000 ವಿನಾಯಿತಿ, ಮತ್ತೆ ವೇಸ್ಟೇಜ್ ಮೇಲೆ 10ರಷ್ಟು ರಿಯಾಯಿತಿ. ಮನು ಜ್ಯುವೆಲರ್ಸ್, ಕೋಪಿಕರ್ ರಸ್ತೆ, ಹುಬ್ಬಳ್ಳಿ. ಈಗಾಗಲೇ ತಕ್ಷಣವೇ ನಾನು ಊರಲ್ಲಿ ಇಲ್ಲದ ಕಾರಣಕ್ಕಾಗಿ ನಮ್ಮ ಸಿದ್ದು ಮುಗಲಿ ಶೆಟ್ಟರು, ಕಾರ್ಪೊರೇಟರು ಸಂತೋಷ್ ಚವ್ಹಾಣ್, ಈಶ್ವರ್ ಗೌಡರು, ನಮ್ಮ ಮಂಡಲ ಅಧ್ಯಕ್ಷರು ಉಳಿದಂಥ ಎಲ್ಲರೂ ಕೂಡ ಹೇಳಿದ ತಕ್ಷಣ ಇಮಿಡಿಯೇಟ್ ನೀವು ಹೋಗಿ ಅದಕ್ಕೆ ಹೋರಾಟ ಪ್ರಾರಂಭ ಮಾಡಿರಿ ಅಂತ ಹೇಳಿದಾಗ 5-6 ತಾಸು ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಮಂಜು ಅವ್ರು ಹಿಡ್ಕೊಂಡು ಎಲ್ಲರೂ ಕೂಡ ಭಾಳಷ್ಟು ಹೋರಾಟ ಮಾಡಿದರು. ಅನೇಕ ಪೊಲೀಸ್ ಕಮಿಷನರ್ ಆದಿಯಾಗಿ DCP ಅವರು ಎಲ್ಲರೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನಾವೆಲ್ಲರೂ ಒಂದೇ ಆಗ್ರಹ ಮಾಡಿದ್ವಿ, ಇದನ್ನು ತ್ವರಿತಗತಿಯಲ್ಲಿ ಆಗಬೇಕನ್ನುವಂಥದ್ದನ್ನು. ಯಾಕೆಂದರೆ ಹಿಂದೆ ನ್ಯಾಯ ಹಿರೇಮಠ ಅವರ ಕೇಸ್ ಆದಂಥದ್ದು ಮತ್ತು ಅಂಜಲಿ ಅಂಬಿಗೇರವ್ರ ಕೇಸ್ ಆದಂಥ ಸಂದರ್ಭದಲ್ಲಿ ಕೂಡ ರಾಜ್ಯ ಸರ್ಕಾರ ಅವತ್ತಿನ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ತ್ವರಿತಗತಿಯ ನ್ಯಾಯಾಲಯವನ್ನು ಸ್ಥಾಪಿಸಿ ತಕ್ಷಣ ನಾವು ಅದನ್ನು ಇಮಿಡಿಯೇಟ್ ರಿಸಾಲ್ವ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಬಹುಶಃ ನನಗನ್ಸುತ್ತೆ ಅದೇನಾದರೂ ತ್ವರಿತಗತಿಯ ನ್ಯಾಯಾಲಯ ಅವತ್ತಿನ ದಿವಸ ಮಾಡಿ ಒಂದು 6 ತಿಂಗಳೊಳಗೆ ಅದರ ರಿಸಲ್ಟ್ ಬಂದಿತ್ತಂತಂದರೆ ಒಂದು ಭಯ ಅಂತಕ್ಕಂಥದ್ದು ಯಾರು ಈ ರೀತಿಯಾದಂಥ ಕ್ರಿಮಿನಲ್ ಆ್ಯಕ್ಟಿವಿಟಿಗಳನ್ನು ಮಾಡ್ತಾರೆ ಅವ್ರಿಗಳ್ದು ಭಯ ಅನ್ನುವಂಥದ್ದು ಬರ್ತಾಯಿತ್ತು. ಆದರೆ ದುರ್ದೈವದ ಸಂಗತಿ ಇವತ್ತು ಅದು ಆಗಲಾರ್ದ ಕಾರಣಕ್ಕಾಗಿ ಮತ್ತೊಂದು ದುರ್ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದಾಗಿದೆ. ಒಂದೇ ಅಂದರೆ ಇವತ್ತು ಎನ್ಕೌಂಟರ್ ಆಗೈತಿ, ತಾತ್ಕಾಲಿಕವಾಗಿ ಎಲ್ಲರಿಗೂ ಕೂಡ ಒಂದು ಹೋರಾಟ ಮಾಡಿದ್ರು ಒಂದು ರಿಲೀಫ್ ಸಿಗುವಂಥದ್ದಾಗಿದೆ. ಆದರೆ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ರೀತಿಯಾದಂಥ ಕೇಸ್ಗಳಾದಾಗ ಹುಬ್ಬಳ್ಳಿಯಲ್ಲೇ 3ನೇ ಕೇಸ್ ಸಿಗಿದೆ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರ ಇಂಥವು ಆದಾಗ ತಕ್ಷಣ ಸ್ಪಂದನೆ ಮಾಡುವಂಥದ್ದಾಗತ್ತೆ. ಎರಡನೇದು ಪೊಲೀಸ್ ಇಲಾಖೆಯವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಯಾಕಂದರೆ ತಕ್ಷಣ ಅವರು ಕ್ರಮವನ್ನು ತೊಗೊಂಡು ಈ ರೀತಿಯಾದಂಥ ಮಾಡಿ ಎನ್ಕೌಂಟರ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಅವರು ಓಡೋ ಟೈಮ್ನಾಗ ಆಯಿತು ಅನ್ನುವಂಥದ್ದನ್ನು ಆಗೈತಿ. ಎನ್ಕೌಂಟರ್ ಕೂಡ ಇವತ್ತು ಮುಗಿಸಿದ್ದಾರೆ. ಒಂದು ಕಡೆ ನಿರಾಳಾಗೈತಿ, ಬಟ್ ಒಂದು ಕಡೆ ಇನ್ನೊಂದು ಕಡೆ ಅಷ್ಟೇ ಭಯಭೀತಿಯಲ್ಲಿ ಕೂಡ ಇವತ್ತು ಜನ ಮುಳುಗುವಂಥದ್ದು ಆಗ್ತಾಯಿದೆ. ಇವತ್ತು ಎಲ್ಲರೂ ಕೂಡ ಮಕ್ಕಳನ್ನ ನಾವು ಹೆಂಗೆ ಹೊರಗೆ ಬಿಡಬೇಕಪ್ಪ ಅನ್ನೋಂಥ ಭಾವನೆ ಒಳಗೆ ಮಕ್ಕಳು ಇವತ್ತು ಪೇರೆಂಟ್ಸ್ ಕೂಡ ಪಾಲಕರು ಕೂಡ ಬರ್ತಕ್ಕಂಥ ಸಂದರ್ಭ ಒದಗಿ ಬಂದೈತಿ. ಹೀಗಾಗಿ ಇದರಲ್ಲಿ ವಿಶೇಷವಾಗಿ ನಮ್ಗೆ ಅನಿಸ್ತಾ ಇರೋದು ಇವತ್ತು ಈ ಡ್ರಗ್ಸ್ ಮಾಫಿಯಾ ಅನ್ನೋಂಥದ್ದು ಏನೈತಿ, ಈ ಗಾಂಜಾಯಿಂದ ಹಿಡ್ಕೊಂಡು ಉಳಿದಂಥ ಎಲ್ಲ ಡ್ರಗ್ಸ್ಗಳನ್ನು ಸ್ವಲ್ಪ ಆ್ಯಕ್ಷನ್ ಮಾಡಿದರು. ಒಂದು 5-6 ತಿಂಗಳಿಂದ ಒಂದು ಸ್ವಲ್ಪ ಆ್ಯಕ್ಷನ್ ಆಯಿತು, ಮತ್ತು ರಿಲೀಫ್ ಆದಂಗೆ ಹಾಕ್ಯದ. ಆದರೆ ಒಂದು ಆಗಬೇಕಾಗಿರ್ತ ಸಂಗತಿ, ಯಾರು ಗಾಂಜಾ ಸೇದಾಕತ್ತಾರ ಹಿಡಿಯಕತ್ತಾರ ಅವ್ರಿಗಿಂತ ಮೂಲ ಬೇರಿಗೆ ಕೈ ಹಾಕ್ತಕ್ಕಂಥ ಕೆಲಸವನ್ನು ಇಲಾಖೆಯವ್ರು ಮಾಡಬೇಕು. ಯಾರು ಪೆಡ್ಲರ್ಸ್ ಅದಾರ, ಯಾರು ಬೇರೆ ಬೇರೆ ರಾಜ್ಯಗಳಿಂದ ತಂದು ಇಲ್ಲಿ ಡ್ರಗ್ಸ್ ಮಾಫಿಯನ್ನು ಕೊಟ್ಟು ಹುಡುಗರಿಗೆ, ಆಮೇಲೆ ವಿಶೇಷವಾಗಿ ಈ ರೀತಿಯಾದಂಥ ವ್ಯಕ್ತಿಗಳ ಕೈಯಾಗ ಡ್ರಗ್ಸ್ ಸಿಕ್ಕಾಗ ಏನು ಅನಾಹುತಗಳಾಗ್ತಾವ ಅನ್ನುವಂಥದ್ದನ್ನು ಕೂಡ ನಮ್ಗೆ ಇವತ್ತು ಭಾಳ ಸ್ಪಷ್ಟವಾಗಿ ಕಂಡಿದೆ. ಹೀಗಾಗಿ ಮೂಲ ಬೇರಿಗೆ ಕೈ ಹಾಕ್ತಕ್ಕಂಥ ಕೆಲಸವನ್ನು ಇಲಾಖೆಯವರು ಮಾಡಬೇಕನ್ನುವಂಥ ಆಗ್ರಹವನ್ನು ಮಾಡ್ತೀನಿ. ಮತ್ತು ನಾನು ಈಗಾಗಲೇ ಮಾನ್ಯ ಸಚಿವರಿಗೂ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಮತ್ತು ಮುಖ್ಯಮಂತ್ರಿಗೂ ಕೂಡ ಆಗ್ರಹ ಮಾಡ್ತಾಯಿದ್ದೀನಿ. ಇವತ್ತು ನೀವು 10 ಲಕ್ಷ ರೂಪಾಯಿ ನಾವು ಅವತ್ತು ಆದ ತಕ್ಷಣ ಹೇಳಿದ್ದೆ, ಕನಿಷ್ಠ ಒಂದು 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ. ಯಾಕಂದ್ರೆ ಭಾಳ ದೊಡ್ಡ ಬಡ ಕುಟುಂಬ ಐತೆ ಅದು. ಆ ಕುಟುಂಬಕ್ಕಾಗಿ ಒಂದು 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಹೇಳಿದಾಗ ಅವರು 10 ಲಕ್ಷ ರೂಪಾಯಿಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ನಾನು ನೆಕ್ಸ್ಟ್ ವೀಕ್ನಲ್ಲಿ ಹೋದಾಗ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಭೇಟಿಯಾಗಿ ಅವ್ರು ಮನವರಿಕೆ ಮಾಡಿ ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡಿರಿ ಅನ್ನುವಂಥದ್ದು ಹೇಳ್ತೀನಿ. ಜೊತೆಗೆ ಈಗ ನಾನು ಬಂದಾಗ ಅವ್ರ ಮನೆ ಅವಶ್ಯಕತೆ ಐತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ನಾವು ಎಲ್ಲಿ ಅವ್ರಿಗೊಂದು ಮನೆಯನ್ನು ಆಕ್ಯುಪೈ ಮಾಡಿಕೊಡೋಕೆ ಯಾವ ರೀತಿ ಆಗುತ್ತೆ ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮೆಲ್ಲ ಕಾರ್ಪೊರೇಟರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಏನು ಅವ್ರಿಗೆ ವ್ಯವಸ್ಥೆ ಮಾಡಬೇಕನ್ನುವಂಥದ್ದನ್ನು. ಹೀಗಾಗಿ ಒಂದು ಮನೆಯದ್ದು ಏನು ವ್ಯವಸ್ಥೆ ಬೇಕೋ ಅದು ಮಾಡಿಕೊಡ್ತಕ್ಕಂಥ ಕೆಲಸನ ನಾವು ಮಾಡಿಕೊಡ್ತೇವೆ.